ಹಲೋ ಕ್ಯೂರಿಪಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತಿನ ವಿಶೇಷ ಏನು ಅಂತಂದರೆ, ಚಿಕ್ಕಪೇಟೆಗೆ ಶಾಪಿಂಗ್ ಮಾಡೋಕ್ಕೆ ನಮ್ಮ ಫ್ಯಾಮಿಲಿಯವ್ರ ಜೊತೆ ಹೋಗ್ತಿದ್ದೆ. ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ. ಅಷ್ಟರಲ್ಲಿ ನಮ್ಮ ಅಕ್ಕ ನಾಷ್ಟ ರೆಡಿಯಾಗಿದೆ, ಒಂದು ನಾಷ್ಟ ಮಾಡ್ಬಾ ಅಂತಂದರು. ಅದಕ್ಕೆ ಸರಿ ಆಯಿತು ಅಂತ ನಾಷ್ಟ ಹಾಕ್ಕೊತಿದ್ದೆ ತಟ್ಟೆಗೆ. ಸಕ್ಕತ್ತಾಗಿತ್ತು, ಪೇಪರ್ ದೋಸೆ ಥರ ಇತ್ತು. ಸೊ ಬೇಗ ಬೇಗ ನಾಷ್ಟ ಮಾಡ್ಕೊಂಡು ಅವರು ಬೇಗ ಬೇಗ ಮಾಡಿ ಕೊಡ್ತಿದ್ರು. ಬೇಗ ಬೇಗ ತಿನ್ಕೊಂಡು ಅವರು ತಿನ್ನೋಕ್ಕೆ ರೆಡಿ ಆಗಿದ್ರು. ಸೊ ನಮ್ಮ ಅಕ್ಕ ಇವರು ಮಾತ್ರ ಸ್ನಾನ ಮಾಡಿದೆ, ಬ್ರಷ್ ಮಾಡಿದೆ, ಹಂಗೆ ತಿಂತಿದ್ರು. ಸೊ ನನ್ನ ಸ್ಕಿನ್ ಕೇರ್ ರುಟೀನು ಎಲ್ಲ ಫಾಕ್ಸ್ಟೈಲ್ ಯೂಸ್ ಮಾಡೋದು ನಾನು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆ ಪ್ರಾಡಕ್ಟು. ಆಮೇಲೆ ಲಾಸ್ಟಲ್ಲಿ ನಾನು ರೆಡಿಯಾಗಿ ನಮ್ಮ ಅಕ್ಕಂಗೆ ಐಲೈನರ್ ಹಾಕ್ಕೊಟ್ಟೆ. ಅದು ಐಲೈನರ್ ಹಾಕ್ಕೊಟ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೋಗೋಣ ಅಂತ ಬೇಗ ಬೇಗ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮಂದು, ನಮ್ಮ ದೊಡ್ಡಮ್ಮಂದು ಎಲ್ಲರದ್ದು ಎಷ್ಟೋ ನನಗೆ ಕಾಲ್ ಬಂದಿತ್ತು. ಆಟೋ ಹತ್ಕೊಂಡು ಬೇಗ ಇನ್ನೇನು ಬಂದೇ ಬಿಟ್ವಿ, ಚಿಕ್ಕಪೇಟೆ ಹತ್ತತ್ರ ಇದ್ದೀವಿ ಅಂದ್ಕೊಂಡು ಹೋದ್ವಿ. ಮೆಟ್ರೋಗೆ ಬಂದ್ವಿ, ಮೆಟ್ರೋಗೆ ವೆಯ್ಟ್ ಮಾಡ್ತಿದ್ವಿ. ಅಷ್ಟೇ ಮೆಟ್ರೋ ಬಂತು, ಹತ್ಕೊಂಡು ರೀಚ್ ಆಗಿಬಿಟ್ವಿ. ನಾವಮ್ಮ ಸುದರ್ಶನ್ ಹತ್ರ ಬಾ ಅಂದ್ಬಿಟ್ಟು ನಾವು ಸುದರ್ಶನ್ ಹತ್ರ ಹೋಗಿ ನಿಂತಿದ್ದೀವಿ. ನಾವಮ್ಮ ಬೇರೆದೇ ಯಾವುದೋ ಅಂಗಡಿಗೆ ನಿಂತಿದ್ರು. ಅಲ್ಲಿ ಬಂದು ಕರ್ಕೊಂಡೋದ್ರು. ಆಮೇಲೆ ನಮ್ಮ ದೊಡ್ಡಪ್ಪ ಚಿಕ್ಕಮ್ಮಗೆ ಬಟ್ಟೆ ತೊಗೊತಿದ್ವಿ. ಹಾಯ್, ನನ್ನ ಹೆಸರು ಅದೀರಾ. ಇವಳು ಅದು ಅಂತ ನಮ್ಮ ಅಣ್ಣನ ಮಗಳು. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಲೂ ನನ್ನ ಜೊತೆನೇ ಇರ್ತಾಳೆ. ಅವಳಿಗೆ ನಾನಂದರೆ ಇಷ್ಟ, ನನಗೆ ಅವಳಂದರೆ ಇಷ್ಟ. ಸೊ ನಮ್ಮ ಚಿಕ್ಕಪ್ಪಂಗೆ ಬಟ್ಟೆ ತೊಗೋಬೇಕಾದ್ರೆ ನಮ್ಮ ಅಕ್ಕ ಸ್ವಲ್ಪ ಇಮೋಷನ್ ಆದರೆ, ಅದಕ್ಕೆ ನಾವು ಅಮ್ಮ ಆಡ್ಕೊತಿದ್ರು, ನನ್ನ ಮಗಳು 2 ವಾರ ದೂರ ಇದ್ದರೆ ನನ್ನ ಮಾತ್ರ ನೆನೆಸ್ಕೊಳ್ಳಲ್ಲ ಅಂತ. ಸೊ ಅವ್ರ ಆಯುಷ್ ಅವ್ರ ಅಮ್ಮ ಇವಾಗ ತೋರಿಸಿದ್ದು. ಆಮೇಲೆ ನಮ್ಮ ಅಮ್ಮಂಗೂ ತೋರಿಸಿದ್ದೀನಿ. ಸೊ ಆಮೇಲೆ ನಮ್ಮ ಅದಿರಂಗೆ ಬಟ್ಟೆ ತೊಗೊಳ್ಳೋಣ ಅಂತ ತೊಗೊತಿದ್ವಿ. ಅವಳು ನನಗೆ ತೋರಿಸ್ತಿದ್ಲು ಯಾವ್ದು ತೊಗೊಳ್ಳಿ ಅಂತ ಅಂದ್ಬಿಟ್ಟು. ನನಗೆ ಇದು ಇಷ್ಟ ಆಗಿತ್ತು, ಒಂದು ಪರ್ಪಲ್ ಥರ ಇದೆ, ಲೈಟ್ ಪಿಂಕು. ಅದು ಎಲ್ಲ ತೊಗೊತೀನಿ ನಾನು ಅಂತ ಗೊತ್ತಿಲ್ಲ. ಆಮೇಲೆ ಲಾಸ್ಟಲ್ಲಿ ಫೈನಲಾಗೆ ಪರ್ಪಲ್ ತೊಗೊಂಡು ಹೋದ್ವಿ. ಆಮೇಲೆ ಸ್ಯಾರಿ ಎಲ್ಲ ತೊಗೊಂಡು ನೋಡ್ತಿದ್ವಿ, ಎಲ್ಲ ಕಾಸ್ಟ್ಲಿ ಇತ್ತು ಡ್ರೆಸ್ಗಳೆಲ್ಲ. ಆಮೇಲೆ ಫೈನಲಿ ಸುದರ್ಶನ್ಗೆ ಹೋಗೋಣ ಅಂತ ಸುದರ್ಶನ್ಗೆ ಹೋದ್ವಿ. ನನಗೆ ಹೋಗಿದ ತಕ್ಷಣ ಒಂದು ಸ್ಯಾರಿ ಇಷ್ಟ ಆಯಿತು. ಒಂಥರ ಹಳೇ ಕಾಲದಲ್ಲಿ ರಾಜರು ಮಹಾರಾಜರದ್ದು ಅದೆಲ್ಲ ಅಲ್ಲಿ ಪ್ಯಾಟ್ರನ್ ಇದೆ. ಅದಕ್ಕೆ ನಂಗೆ ಹೋಗಿದ ತಕ್ಷಣ ಅಲ್ಲಿತ್ತು, ನಾನು ಅದನ್ನೇ ಬೇಕು ಅಂದ್ಬಿಟ್ಟು ಅದನ್ನೇ ತೊಗೊಂಬಿಟ್ಟೆ. ಸೊ ನನಗೆ ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಫೈನಲಾಗೆ ನಾನು ಚಾಯ್ಸ್ ಮಾಡಿದೆ. ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮ ಅಮ್ಮ ಎಲ್ಲ ತೊಗೊತಾನೇ ಇದ್ದರು. ಫೈನಲ್ ಶಾಪಿಂಗ್ ಮುಗಿಸ್ಕೊಂಡು ಹೋದ್ವಿ. ಇನ್ನೂ ಏನೇನು ತೊಗೊಂಡೆ ಅಂತಂದರೆ, ಆಮೇಲೆ ಜೀನ್ಸ್ ಪ್ಯಾಂಟು ಮತ್ತು ಸೂಟ್ ಕೇಸ್ ತೊಗೊಂಡೆ. ಆ್ಯಂಡ್ ಈ ಜೀನ್ಸ್ ಪ್ಯಾಂಟ್ ನಾನು ಓನ್ಲಿ 250 ರುಪೀಸಿಗೆ ತೊಗೊಂಡೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಸೂಟ್ ಕೇಸ್ ತೊಗೊಂಡೆ. ಬಾರ್ಗಿಂಗ್ ಎಲ್ಲ ಮಾಡಿ 900ಗೆ ತೊಗೊಬಂದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.